ಚಿನ್ನಯ್ಯನನ್ನ ಪಾತ್ರಧಾರಿಯನ್ನಾಗಿ ಮಾಡಿರೋದು. ಈಗ ಚಿನ್ನಯ್ಯ ಆಲ್ಮೋಸ್ಟ್ ಆಲ್ ಬಾಯಿ ಬಿಟ್ಟ ಆಯ್ತು ಎಲ್ಲದನ್ನು. ಆಯ್ತಾ, ಈಗ ಕುರಿಯಾಗಿದ್ಯಾರು? ಚಿನ್ನಯ್ಯ. ಈಗ ಏನಾಗುತ್ತೆ ಗೊತ್ತಾ ಮೇಡಮ್, ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಿಜೆಕ್ಟ್ ಆಗಿತ್ತು, ಡಿಸ್ಮಿಸ್ ಆಗಿತ್ತು, ಹೌದಾ? ಅದು ಕೆ.ವಿ. ಧನಂಜಯ ಅರ್ಜಿ ಹಾಕಿರೋದು. ಅದನ್ನ ಡಿಸ್ಮಿಸ್ ಆಗಿರೋದನ್ನ ತಂದು ಅದನ್ನ ಕನ್ಸಲ್ಟ್ ಮಾಡಿ ಆ ಸಬ್ಜೆಕ್ಟ್ ಅನ್ನ ಮರೆಮಾಚಿಸಿ ಬೆಳ್ತಂಗಡಿ JMFC ಕೋರ್ಟಿಗೆ ಇವರು ಸಲ್ಲಿಸ್ತಾರೆ. ನಾವು ಅದನ್ನ ಲೀಗಲ್ ಆಕ್ಷನ್ ತಗೊಳ್ಳೋಣ ಅಂತ ಹೇಳಿ ನಾನು ಕೂಡ ಒಂದು ಅಡ್ವೊಕೇಟ್ ಹತ್ರ ಡಿಸ್ಕಷನ್ ಕೂತ್ಕೊಂಡೆ. ಅದು ಯಾರ ಮೇಲೆ ಮಾಡ್ಬೇಕು ನಾವು ಆಕ್ಷನ್ ಕೇಳಿದ್ರೆ ಚಿನ್ನಯ್ಯನ ಮೇಲೆ. ಪಾಪ ಯಾವುದೋ ಒಂದು ತಳವರ್ಗದ ಸಮುದಾಯದ ವ್ಯಕ್ತಿಯನ್ನ ಆಮಿಷವನ್ನ ಒಡ್ಡಿ ಆತನ ತಲೆ ತಿರ್ಗಿಸಿ ಪುಸ್ಲಾಯಿಸಿ ಕರ್ಕೊಂಡು ಬಂದು ಅವನ ಮೇಲೆ ಮತ್ ಕೇಸ್ ಮಾಡೋದ್ರಲ್ಲಿ ಏನು ನಮಗೆ ನಾವೇನ್ ದೊಡ್ಡ ಹೋರಾಟ ಅಲ್ಲ. ಈ ಗಿರೀಶ್ ಮಟ್ಟಣ್ಣ ಇವರೆಲ್ಲ ಏನ್ ಈ ಫ್ರಾಡ್ ಗಳನ್ನ ಅರೆಸ್ಟ್ ಮಾಡ್ಬೇಕು. ಗಿಳಿಯಾರ್ ಅವ್ರೆ, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಆತ ಶಿವಮೊಗ್ಗ ಜೈಲ್ನಲ್ಲಿ ಇರ್ತಾನೆ. ಚಿನ್ನಯ್ಯ ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಆತ ಹೇಳ್ತಾ ಇದ್ದ ಬುರುಡೆ ಗ್ಯಾಂಗ್ ನ ವಿಚಾರವಾಗಿ ಎಲ್ಲದನ್ನು ಕೂಡ ಚಿನ್ನಯ್ಯ ಬಾಯ್ ಬಿಡ್ತಾ ಇರ್ತಾನೆ. ಅದೇ ಹೊತ್ತಿನಲ್ಲಿ ತಿಮರೋಡಿ ಅವರು 2023ರ ವಿಡಿಯೋವನ್ನ ಬಿಡ್ತಾರೆ. ಅದು ಕೂಡ ಪಾರ್ಟ್ ವೈಸ್ ಆಗಿ. ಆ 2023ರ ವಿಡಿಯೋದಲ್ಲಿ ಏನಿತ್ತು ನಿಮ್ಗೂ ಕೂಡ ಗೊತ್ತೇ ಇದೆ, ನಾನೀಗ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತೇನಿಲ್ಲ. ನಾನ್ ನೋಡಿದ್ದೇನೆ, ನಾನು ಕಣ್ಣಾರೆ ನೋಡಿದ್ದೇನೆ, ನಾನು ಮಾಡಿದ್ದೇನೆ ಅಂತಿತ್ತು. ಈತ ಇಲ್ಲಿ ಕೋರ್ಟಲ್ಲಿ ಏನ್ ಹೇಳ್ತಾ ಇದ್ದ? ಇಲ್ಲ ಸರ್, ನಂಗೆ ಬುರುಡೆ ಗ್ಯಾಂಗ್ ಹೇಳ್ಕೊಟ್ಟಿತ್ತು, ಇಂಥವ್ರು ಹೇಳ್ಕೊಟ್ಟಿದ್ರು, ನಾ ಮಾಡ್ದೆ ಅಂತ ಹೇಳ್ತಿದ್ದ. ಓಕೆನಾ? ಈಗ ಜನರಿಗೆ ಯಾವ್ದು ನಂಬ್ತಾ ಹೋಗ್ಬೇಕು ಸರ್? ರೈಟ್. ಈಗ 2000 ನೋಡಿ ಮೇಡಮ್, ಏನಾಗತ್ತೆ ಈಗ ಡಿಟಾಕ್ ದಿನೇಶ್ ಅಂತೇಳಿ ಒಬ್ಬ ಯೂಟ್ಯೂಬರು, ಆಮೇಲೆ ಕುಡ್ಲಾ ಗಾಂಪ ಅಂತೇಳಿ ಒಬ್ಬ ಯೂಟ್ಯೂಬರ್, ಇದೇ ಚಿನ್ನಯ್ಯನ ಇಂಟರ್ವ್ಯೂ ಮಾಡಿ ಬೇಕಾದ ಕಥೆಗಳನ್ನ ಹೇಳಿಸ್ಕೊಂಡಿಲ್ವಾ? ಈಗ ಪಾತ್ರಧಾರಿ ಆದವನಿಗೆ ಇವತ್ತು ರಾವಣನ ಪಾತ್ರ, ನಾಳೆ ರಾಮನ ಪಾತ್ರ, ಏನ್ ಬೇಕಾದ್ರೆ ಹೇಳ್ತಾನ ಅವನು. ಇವತ್ತಲ್ಲಿ SIT ಅವರು ಪೊಲೀಸಿಂಗ್ ವ್ಯವಸ್ಥೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಕಸಬನ್ನೇ ಬಾಯಿ ಬಿಡಿಸಿದಂತ ಭಾರತ ಇದು. ಅಲ್ಲಿ SIT ಅವರು ಅವನಿಗೆ ಯಾವ ರೀತಿಯಲ್ಲಿ ಬಾಯಿ ಬಿಡಿಸ್ಬೇಕು ಹಂಗ್ ಬಾಯಿ ಬಿಟ್ಟಿದ್ದಾನೆ, ಸತ್ಯವನ್ನ ಬಾಯಿ ಬಿಟ್ಟಿದ್ದಾನೆ ಅವನು. ಇವರು ಕತೆ ಹೇಳಿದಾರೆ, ಈಚೆ ಕೂತ್ಕೊಂಡು ಡೈರೆಕ್ಷನ್ ಮಾಡೋದು, ಹಿಂಗೇಳು ಹಂಗೇಳು ಅಂತ ಹೇಳೋದು ಅವ್ನು ಹೇಳೋದು. ನಾಟಕದ ಪಾತ್ರಧಾರಿಗೆ ನಿಮ್ಗೆ ಗೊತ್ತಿಲ್ವಾ ಸಿನಿಮಾದಲ್ಲಿ ಯಾವ ಪಾತ್ರವನ್ನು ಮಾಡ್ತಾರೆ? ಸುದೀಪ್ ವಿಲನ್ ಆಗಿ ಮಾಡ್ತಾರೆ, ಹೀರೋ ಆಗೂ ಮಾಡ್ತಾರೆ ಅಲ್ವಾ? ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.